ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮುಖ್ಯವಾಗಿ ಇವತ್ತು ತುಲಾ ರಾಶಿಗೆ ನಿಮಗೆ ಯಾವಾಗಲೂ ಒಂಥರ ವ್ಯಾಪಾರಿ ಬುದ್ಧಿ ಅಂತ ಹೇಳ್ತೇವೆ, ವೈಶ್ಯಗಣ ಅಂತ ಕೂಡ ಹೇಳ್ತೇವೆ. ಅಕ್ಕಿ ಮೇಲೇನೂ ಆಸೆ, ನೆಂಟ್ರ ಮೇಲೇನೂ ಆಸೆ. ನೀವು ಹೋಗಲ್ಲ, ಮಾಡೋಲ್ಲ, ದೋಚಲ್ಲ, ತಗೊಳ್ಳಲ್ಲ, ಬಟ್ ಬೇರೆಯವ್ರು ಮಾಡ್ತಿರೋದು ನೋಡ್ಕೊಂಡು ನಿಮ್ಗೆ ಒದ್ದಾಟ ತಪ್ಪಲ್ಲ. ನಿಜ, ಏನ್ ಮಾಡೋಣ, ಕೆಲವರು ಅಂಥದೊಂದು ಬಂಡತನ ಕೆಳೆದು ಬಿಟ್ಟಿರ್ತಾರೆ. ನಮಗ್ ಬರೋಲ್ಲಪ್ಪ, ನಮ್ಮ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ, ಅದು ಹಾಗೆಯೇ. ನೀವು ಆ ವೇಗ ಇಲ್ಲ, ಆ ವೇಗ ಬೇರೆ. ಪೂರ್ಣ ನಿಧಾನ ಮೀನರಾಶಿ, ಕುಂಭರಾಶಿ ಅಂತವೆ. ನಿಮ್ಗೇನಾಗುತ್ತೆ, ಅರ್ಧ ವೇಗ ಅರ್ಧ ನಿಧಾನ ಎರಡೂ ಇರುತ್ತೆ. ಇದು ಹೆಂಗೆ ಅಂದ್ರೆ, ನೀವು ಎಷ್ಟೇ ಸ್ಪೀಡಾಗಿ ಹೋಗ್ತೀನಿ ಅಂದ್ರೂ ನಿಮ್ ಗಾಡಿ 40 ಮೇಲೆ ಹೋಗಕ್ ಬಿಡಲ್ಲ. ಎಲ್ರು 80 ಹೊಡಿತಿದ್ದಾರೆ ಸೈ ಅಂತ. ಇಲ್ಲ 20ರಲ್ಲಿ ಹೋಗೋಣ, 50 ನಿಮ್ಮದು, ಹೋಗ್ಲಿಕ್ಕೆ ಬಿಡಲ್ಲ. ಅದು ಏನೋ ಇದು ಪಕ್ಕದಲ್ಲಿರೋರೆಲ್ಲ ಹಿಂಗ್ ಹೋಗ್ತಿದ್ದಾರೆ. ಹೌದು, ಸಿಂಹ ರಾಶಿ ಹಾಗೇನೆ, ಕನ್ಯಾ ರಾಶಿ ಹಾಗೇನೆ. ಈ 6 ರಾಶಿಗಳು ಅಧಿಕಾರಕ್ಕೆ ಬಂದಿರೋದು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ. ಅಟ್ಲೀಸ್ಟ್ ತುಂಬಾ ಅಧಿಕಾರವಂತರ ಪಕ್ಕದಲ್ಲಿ ನಿಂತು ಗೈಡೆನ್ಸ್ ಮಾಡೋದಾದ್ರೂ ಸೇನಾಪತಿಗಳು ಇದೆಲ್ಲ ಇರ್ತವೆ. ಈ ಒಂದು ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಅಲ್ಲಿಗೆ ಬಂದ್ಬಿಟ್ರೆ ಅಂತೂ ಸಾಕಪ್ಪ, ನಾವು ಅಡ್ವೈಸ್ ಆಗಿ ನಿಂತ್ಕೊಬಿಡೋಣ, ಸರ್ವಿಸಲ್ಲಿ ನಿಂತ್ಕೊಬಿಡೋಣ. ಲೈಕ್ ಚಾರ್ಟರ್ಡ್ ಅಕೌಂಟೆಂಟ್ಸು, ಲಾಯರ್ಸು, ಪೊಲೀಸ್ ಅಡ್ವೈಸರ್ಸು, ಪ್ರಾಪರ್ಟಿ ಅಡ್ವೈಸರ್ಸು, ಸೇಲ್ಸ್ ಅಡ್ವೈಸರ್ಸು, ಸೂಪರ್ವೈಸರ್ಸು. ನಾವು ಸಾಕು ಗುರುಗಳೇ, ವೃತ್ತಿ ಸೇವಾ ಮನೋಭಾವ ಅಂತಕ್ಕಂಥದ್ದು. ಬಟ್ ನೀವು ಮಧ್ಯದಲ್ಲಿ ತಗೊಳಕ್ ಹೋಗ್ಬಿಟ್ಟಿದ್ದೀರಿ. ಅತ್ತ ಕಡೆ ಸೇವಕನೂ ಆಗಲ್ಲಾರ್ರಿ, ಇತ್ತ ಕಡೆ ದೊರೆಯೂ ಆಗಲ್ಲಾರ್ರಿ. ಇದು ಯಾಕಂದ್ರೆ ಎರಡರ ಭಾವವು ನಿಮ್ಮಲ್ಲಿರುತ್ತೆ. ನಿಮಗಿಂತ ಸೇವಕನಿಲ್ಲ, ನಿಮಗಿಂತ ಲೀಡರ್ ಇಲ್ಲ. ನಾವಾಗ ಹೇಳ್ತೇವೆ, ಸೇವಕರು ಆಗ್ಬೇಡಿ, ಲೀಡರು ಆಗ್ಬೇಡಿ ಅಂತೇವೆ ತುಲಾರಾಶಿಗೆ. ಅದೊಂದು ತುಮುಲವೇ, ಏನ್ ಮಾಡೋಣ, ಜನ್ಮತ. ಯಾಕೆಂದ್ರೆ ನೋಡಿ, ತುಂಬಾ ದೊಡ್ಡವರು ತಪ್ಪು ತಿಳ್ಕೋಬೇಡಿ, ತಲೆನೂ ತೆಗಿತಾರೆ. ತಲೆ ತೆಗಿತಾರೆ, ಎಲ್ಲ ಮಾಡ್ತಾರೆ. ನೀವು ಮಾಡ್ತೀರಾ? ಆಗದಪ್ಪ, ಅದು ಮಾತ್ರ ಆಗದ ಮಾತು. ಯಾಕಂದ್ರೆ ಇನ್ನೊಂದು ಧನಕಾರಕ ಕುಜ, ಸಪ್ತಮಕಾರಕ ಕುಜ, ಬೆಂಕಿ ಪಕ್ಕದಲ್ಲೇ ಇದ್ದಾನೆ. ಆ ಒಂದು 12ನೇ ಮನೆಯವನು ಬುಧ, ಅವನು ಸುಮ್ಮನಿರಲ್ಲ. ಬುಧ ಏನ್ ಗೊತ್ತಾ, ಬುದ್ಧಿಕಾರಕ. ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ಹಾಗ್ ಮಾಡೋಣ ಅಂತ. ಇವನ್ ಶಕ್ತಿಕಾರಕ, ಅವೆಲ್ಲ ಕಾಯೋದೇನಿಲ್ಲ, ಹೋಗ್ ಒಂದೆರಡು ಗುದ್ದಿ ತಗೊಂಡ್ಬರೋಣ. ಮೇಷದ ಕುಜ ಹೆಂಗ್ ನೋಡ್ತಿರ್ತಾನೆ ಗೊತ್ತಾ ನಿಮ್ಗೆ. ಅದಕ್ಕೆ ನಿಮಗೆ ಸಿಡಿಲ್ ಅಂತ ಸಿಟ್ಟು, ಕೋಪ, ಧಾವಂತ ಇವುಗಳ ಭಾವ ಯಾವಾಗಲೂ ಇರುತ್ತೆ. ಅತ್ತ ಇತ್ತ ಎರಡರ ಮಧ್ಯದಲ್ಲಿ. ಅದಕ್ಕೆ ನೀವು ಒಂದು ಒಳ್ಳೆ ಅಡ್ವೈಸರ್, ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ, ಲೀಗಲ್ ಅಕೌಂಟೆಂಟ್ ಆಗಿ, ಲೀಗಲ್ ಅಡ್ವೈಸರ್, ಲಾಯರ್ಗಳು, ಜಡ್ಜ್ಗಳು, ಫೈನಾನ್ಷಿಯಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಚಾರ್ಟರ್ಡ್ ಅಕೌಂಟೆನ್ಸಿ ಅಡ್ವೈಸರ್, ಕಂಪನಿ ಸೆಕ್ರೆಟರಿಯೇಟ್, ಸೂಪರ್ ಪ್ರಾಪರ್ಟಿ ಅಡ್ವೈಸರ್, ಸೇಲ್ಸ್ ಅಡ್ವೈಸರ್, ಟೆಕ್ನಿಕಲ್ ಅಡ್ವೈಸರ್, ಸಿವಿಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಕೆಮಿಕಲ್ ಇಂಜಿನಿಯರ್ಸ್, ಗುಪ್ತಚರ ಇಲಾಖೆ, ಜುಡಿಷಿಯಲ್ ಸಿಸ್ಟಮ್, ಫ್ಯಾಂಟಾಸ್ಟಿಕ್. ಬಟ್ ಬಿಡಲ್ಲ, ಅವಾಗ ಕೆದಗಿಸ್ತಿರ್ತಾರೆ. ಆ ಧಾವಂತವನ್ನು ತಡೆಯಲು ಸಪ್ತಮುಖಿ, ಯಾಕಂದ್ರೆ ನಿಮಗೆ ದೇವರು ಕೊಟ್ಟಿರೋ ಒಂದು ಅದ್ಭುತವಾದಂತ ಬಲ ಏನ್ ಗೊತ್ತರ, ಸಂಗಾತಿಯೇ. ಸಂಗಾತಿನ ಪಕ್ಕದಲ್ಲಿ ನಿಲ್ಲಿಸ್ಕೋಬೇಕು ಅಂತ ಹೇಳ್ತೇವೆ. ಅದಕ್ಕೆ ಸಪ್ತಮುಖಿ ರುದ್ರಾಕ್ಷಿ ಧರಿಸಿ, 7 ಮುಖದ ರುದ್ರಾಕ್ಷಿ. ಯಾಕಂದ್ರೆ ಕಾಲಚಕ್ರದಲ್ಲಿ ಲೆಕ್ಕ ಹಾಕೊಳ್ಳಿ ನೀವು, 1 2 3 4 5 6 7ನೇ ಮನೆಯೇ. 7 ಬೀಳು ಇಲ್ಲದೆ ಸಪ್ತರ್ಷಿಗಳು, ಸಪ್ತವರ್ಣಗಳು, ಸಪ್ತ ನದಿಗಳು, ಸಪ್ತ ತಾರಾಮಂಡಲ,
ಎಲ್ಲದಕ್ಕೂ ನೀವೇ. ಅದಕ್ಕೆ ನೀವು ಒಂಥರ ನಿಮ್ಮಲ್ಲಿ ಒಂದು ಔರ, ನೀವು ಒಂಥರ ಕಾಣಿಸ್ತೀರಿ ತುಲಾರಾಶಿಯವರು. ಹೊರಗಡೆ ನೋಡಿದ್ರೆ ಬಾಹುಬಲಿ ಕಟ್ಟಪ್ಪ, ಒಳಗಡೆ ನೋಡಿದಂದ್ರೆ ಒಳಗಡೆ ಅಂತ ಅಲ್ಲೊಂದು ಆಗ್ತಾ ಇರುತ್ತೆ ತಳಮಳ. ಆ ತಳಮಳದಿಂದ ಹೊರಗಡೆ ಬರ್ಲಿಕ್ಕೆ ಸಪ್ತಮುಖಿ ರುದ್ರಾಕ್ಷಿ ಎಲ್ಲಿಂದ ಅದು ಸಿಕ್ಕರೆ ಒಳ್ಳೆ ಒಂದು ವೈದಿಕರ ಹತ್ರ ನೋಡಿ, ಅನುಭವಸ್ಥರ ಹತ್ರ ತಗೊಬಂದು ನಿತ್ಯ ಪೂಜಾ, ನಿತ್ಯ ಧಾರಣ ವಿಲ್ ಕೀಪ್ ಯು ದ ಮೊಮೆಂಟಮ್ ಗೋಯಿಂಗ್. ತುಂಬಾ ಇದೆ ರುದ್ರಾಕ್ಷಿಗಳಲ್ಲಿ, ಅದರಲ್ಲಿ ಪಿಕ್ ಮಾಡಿ ಕೊಟ್ಟಿರೋದು ಸಪ್ತಮುಖಿ. ಧರಿಸ್ತಕ್ಕಂಥದ್ದು ಮಾಡಿ ಆ ಸಮಾಧಾನ ಇಡುತ್ತೆ, ಯಶಸ್ಸು ಕೊಡುತ್ತೆ, ತೃಪ್ತಿ ಕೊಡುತ್ತೆ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ, ಅಬ್ಬಬ್ಬಬ್ಬಬ್ಬಬ್ಬ, ಜನ್ಮತಾ ನಿಮಗೊಂದು ಅರ್ಧ ಅಷ್ಟಮ ಶನಿ, ಪಂಚಮ ಶನಿಯ ಭಾವ. ಜನ್ಮದ ಅರ್ಧ ಅಷ್ಟಮ ಶನಿ, ನೀವು ಹುಟ್ಟಿರೋದೇ ಅರ್ಧ ಕಷ್ಟಪಡ್ಲಿಕ್ಕೆ. ವೃಶ್ಚಿಕ ರಾಶಿ ಕರೆಕ್ಟಾಗಿ ಹೇಳಿ, 14ನೇ ವಯಸ್ಸಲ್ಲಿ ಎಲ್ಲಿದ್ರಿ, ಹೆಂಗಿದ್ರಿ, ಹೇಗಿದ್ರಿ? 14, 15, 16 ಇಲ್ಲ 8ನೇ ವಯಸ್ಸು, 9ನೇ ಆಡ್ತಾ ಇದ್ವಿ ಗುರುಗಳೇ. ಕರೆಕ್ಟಾಗಿ ಹೇಳಿ, ತಂಗಳು ತಿಂತಿದ್ರಾ ಇಲ್ವಾ ಅಂತ. ಯಾಕೋ ಅಪ್ಪನ ನೆರಳು, ಅಪ್ಪನ ಬಲ, ಅಪ್ಪನಲ್ಲಿ ಶಕ್ತಿ, ಅಪ್ಪನಲ್ಲಿ ಚೈತನ್ಯ, ಅಪ್ಪನಲ್ಲಿ ಅನಾರೋಗ್ಯ. ನೀವು ನಿಜ ಹೇಳಬೇಕು ಅಂದ್ರೆ ಅಂಜನಾದೇವಿಯ ಆಶೀರ್ವಾದ ಪಡೆದವರು, ಅಮ್ಮನ ಸುಖ ಪಡೆದವರು. ನಿಮಗೆ ಯಾವಾಗ್ಲೂ ವೃಶ್ಚಿಕ ರಾಶಿಗೆ ದೇವರು ಕೊಟ್ಟಿರೋ ಬಲ ಏನಂದ್ರೆ ಅಮ್ಮನ ಆಶೀರ್ವಾದ. ಎಲ್ಲೋ ಆ ಒಂದು ಅಪ್ಪ ಅನ್ನತಕ್ಕಂಥದ್ದು, ಅದಕ್ಕೆ ಏನೋ ನಿಮ್ಮಲ್ಲಿರೋ ಶಕ್ತಿ ಯಾರಿಗೂ ಗೊತ್ತೇ ಆಗೋದಿಲ್ಲ. ಅಂತರಂಗದಲ್ಲಿ ಅಭೂತವಾದ ಶಕ್ತಿ ಇರುತ್ತೆ. ವಿಪರೀತ ಶಕ್ತಿ ವಿನಾಶಂ ಕೂಡ. ಸಣ್ಣದಕ್ಕೂ ಬುಗ್ಳು ನೀವು. ಇಲ್ಲೆಲ್ಲೋ ಟಸಕ್ ಅಂದ್ರೆ ಗಸಕ್ಕು ಅಂತ. ವೃಶ್ಚಿಕ ರಾಶಿ ಇಲ್ಲ ಅಂತ ಹೇಳಬಿಡಿ. ಒಂದ್ ಕೆಟ್ಟ ಕನಸು ಬಿತ್ತು ಅಂದ್ರೂ ಕೂಡ ಗಾಬರಿ ಆಗ್ಬಿಡ್ತೀರಿ. ಗೊತ್ತಿಲ್ಲದೆಯೋ ನಿಮಗೆ ಸಿಗೋರೆಲ್ಲ ಎಡವಟ್ಟು ಸ್ನೇಹಿತರುಗಳೇ, ಪುಕ್ಕಲು ಸ್ನೇಹಿತರುಗಳೇ. ಧೈರ್ಯ ಹೇಳೋನೋ, ತುಂಬಾ ಒಂದು ಬುದ್ಧಿವಂತನೋ, ಜ್ಞಾನವಂತನೋ ಇದ್ರು ಪಕ್ಕದಲ್ಲೇ ಇರ್ತಾರೆ. ಇನ್ಯಾರು ಅಲ್ಲ ನಿಮ್ ಸಂಗಾತಿ, ನಿಮ್ ಹೆಂಡತಿ ಇಲ್ಲ ನಿಮ್ ಗಂಡ. ನೀವು ಬಳಸ್ಕೊಳ್ಳೋದೇ ಇಲ್ಲ ಹೋಗಿ. ಪಕ್ಕದಲ್ಲೇ ಇದೆ. ನೀವ್ ಇನ್ನೇನು ಇಲ್ಲ. ನಿಮ್ ಮಕ್ಕಳ ಮಾತು ಕೇಳಿದ್ರು ಕೂಡ ಸೂಪರ್ ಆಗಿ ಆಗ್ಬಿಡ್ತೀರಿ. ನಿಮ್ ಮಕ್ಕಳು ನಿಮ್ಗಿಂತ ಶಾರ್ಪ್ ಷಣ್ಮುಗಂ. ವೃಶ್ಚಿಕ ರಾಶಿಗೆ ಯಾವಾಗ್ಲೂ ಒಂದು ಹೊರೆ ಇಟ್ಟೇ ಬಿಟ್ಟಿರ್ತಾನೆ. ನೀವು ಕರೆಕ್ಟಾಗಿ ಹೇಳಿ, ನಿಮ್ ಕೈಗೆ ಒಂದು 50,000 ರೂಪಾಯಿ ಬಂತು, ತುಂಬಾ ಕಷ್ಟಪಟ್ಟು ಎತ್ತಿಟ್ರಿ. ಹಬ್ಬ ಉಸಿರಾಡ್ತಿದ್ದಾನೆ ಅಂದ್ರೆ ಬಂತು ಒಂದು 75,000 ರೂಪಾಯಿ ಕಮಿಟ್ಮೆಂಟ್. ಯಾಕೆಂದ್ರೆ ನಿಮ್ಮ ಜನ್ಮತ ಅರ್ಧ ಅಷ್ಟಮ ಶನಿಯ ಪ್ರಭಾವ, ತಲೆ ಕೆಟ್ಟೋಗ್ಬಿಡುತ್ತೆ ನಿಮ್ಗೆ. ಅದಕ್ಕೆ ನಿಮ್ಗೆ ತಲೆನೋವು, ಕಿವಿಯಲ್ಲಿ ನೋವು, ಮೂಗಲ್ ಸಮಸ್ಯೆ, ಗಂಟ್ಲಲ್ಲಿ ಸಮಸ್ಯೆ, ಉಸಿರಾಟದಲ್ಲಿ ಸಮಸ್ಯೆ, ಸೈನಸ್ಸು, ಮೈಗ್ರೇನೋ, ಸ್ವಲ್ಪ ಹಾರ್ಟಲ್ಲೂ ಕೂಡ ಅಷ್ಟು ಒತ್ತಡ ಒಳಗಡೆ ಇಟ್ಕೊಂಡ್ರೆ ಇನ್ನೇನಾಗುತ್ತೆ ಆ ಶಕ್ತಿಯನ್ನ ದಲ್ದಲ್ಲೇ ಬೆವರೋದು, ಸುಸ್ತಾಗೋದು, ಇವುಗಳೆಲ್ಲ ಒಂದು ನಡೀತಿರುತ್ತೆ. ತಡೆಯಲು ಆ ಒಂದು ಅರ್ಧಾಷ್ಟಮ ಶನಿ ನನ್ನ ರಾಮರಿಗೆ ಬಿಡ್ಲಿಲ್ಲ. ಎಲ್ಲ ಇದ್ರೂ ಕೂಡ ನನ್ನ ರಾಮಯ್ಯ ನೆಮ್ಮದಿಯಾಗಿದ್ನ. ಕೈ ತುತ್ತು ಕೊಟ್ಟು ಬೆಳೆಸಿದ ಕೈಕೇಯಿ ಮಾತೆಯೇ ರಾಮಚಂದ್ರ ಪ್ರಭು ವನವಾಸಕ್ಕೆ ಹೋಗ್ಬೇಕು. ಎಂತ ನೋವಾಗ್ಬಿಡ್ತು ಯೋಚನೆ ಮಾಡಿ ನೋಡಿ. ಮಾತೃಸ್ಥಾನ ಸ್ಟ್ರಾಂಗ್ ಆಗೋಯ್ತು, ಪಿತೃಸ್ಥಾನ ಕೆಟ್ಟು ಹೋಯ್ತು ರಾಮಚಂದ್ರ ಪ್ರಭುವಿಗೆ. ಅಲ್ಲಿ ನೋಡಿ 4ನೇ ಮನೆ ಶನಿ, ತಾಯಿಗೆ ಬಲ. 7ನೇ ಮನೆಯಲ್ಲಿ ಸೂರ್ಯ ಉಚ್ಚಂಗತ. ಶನಿ ನೋಡೋ ಮನೆ ಧ್ವಂಸ. ಕೌಸಲ್ಯಾದೇವಿನೂ ಉಳ್ಕೊಂತು, ಸುಮಿತ್ರಾ ದೇವಿಯು ಉಳ್ಕೊಂತು, ಕೈಕೇಯಿಯು ಉಳ್ಕೊಂತು, ದಶರಥರು ಉಳ್ಕೊಳ್ಳಿಲ್ಲ. ಹೌದ್ರಾ? ಪಿತೃವಿನ ಪೂರ್ಣ ಸುಖವನ್ನ ಪಡಿಲಿಕ್ಕೆ ಬಿಡ್ಲಿಲ್ಲ. ಗಂಡನ ಪೂರ್ಣ ಸುಖವನ್ನು ಅವರ ತಾಯಿಗೆ ಪಡಿಲಿಕ್ಕೆ ಬಿಡ್ಲಿಲ್ಲ. ತಾಯಿ ಸ್ಥಾನದಿಂದ ಚಂದ್ರನನ್ನು ನೋಡಿ ಜಾತಕ ವಿಮರ್ಶೆಗಳು ಹಿಂಗೆ ರಿಸರ್ಚ್ ಮಾಡೋದು. ಚಂದ್ರನಿಗೆ ನೇರವಾಗಿ ಕುಜ ಉಚ್ಚಂಗತ 7ನೇ ಮನೆಯಲ್ಲಿ, ಆ ಹೆಸರು ಕೀರ್ತಿ. ಬಟ್ ಅಲ್ಲೊಂದು ಪೂರ್ಣ ಕುಜದೋಷವಾಗಿ ನಿಂತ್ಕೊಬಿಡ್ತು. ಎಷ್ಟು ಬಲ ಕೊಡುತ್ತು. ತುಂಬಾ ಈ ಇರಾಕು, ಇರಾನು, ಸೌದಿ ಅವ್ರ ಹತ್ರ ಎಲ್ಲ ಪೆಟ್ರೋಲ್ ಸಿಕ್ಕಾಬಟ್ಟೆ. ಅದ್ರ ಮೇಲೆನೆ ಎಲ್ರದು ಕಣ್ಣು. ವೆನಿಜುವಾಲ ಮೇಲೆ ಕಣ್ಣು,
ಎಲ್ಲಿ ಜಾಸ್ತಿ ಶಕ್ತಿ ಇರ್ತದೆ ಅದ್ರ ಮೇಲೆ ಎಲ್ಲರೂ ಕಣ್ಣು ಹಾಕೋತಾರೆ. ವೃಶ್ಚಿಕ ರಾಶಿಗೆ ಆ ಒಂದು ಸಮಸ್ಯೆಯ ಭಾವ, ಅದರಿಂದ ಕಾಪಾಡ್ಕೊಳ್ಳಿಕ್ಕೆ, ತಟ್ಕೊಳ್ಳಿಕ್ಕೆ, ನಿಂತುಕೊಳ್ಳಲಿಕ್ಕೆ ಒಂದು ಅಷ್ಟಮುಖಿ ರುದ್ರಾಕ್ಷಿ ಧಾರಣ ಇಲ್ಲ ಪೂಜಾ ಇಸ್ ವೆರಿ ಗುಡ್. ವಿಲ್ ಕೀಪ್ಸ್ ಯು ಕೂಲ್, ರಿಲ್ಯಾಕ್ಸೇಷನ್. ಏನಾದ್ರೂ ನಡೀಲಿ ಬಿಡ, ಏನೂ ಆಗಲ್ಲ, ನೀವು ಕುದಿಯೋದೇ ಬೇಡ. ನಿಮಗೆ ನೋಡಿ ಅದಕ್ಕೆ ವಿಪರೀತ ಇಲ್ಲಿ ಬೆಂಕಿ ಇರುತ್ತೆ. ಜನನಾಂಗ ಭಾಗಗಳಲ್ಲಿ ಅರ್ನಿಯಾ, ಅಪೆಂಡಿಸ್ಸು, ಅಲ್ಸರು, ಯೂರಿನರಿ ಇನ್ಫೆಕ್ಷನ್ನು, ಯೂಟ್ರಸ್ ಇನ್ಫೆಕ್ಷನ್ನು, ಪೈಲ್ಸ್ ಇನ್ಫೆಕ್ಷನ್ನು, PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್, ಓವರ್ ಹೀಟು, ಮೋಷನ್ ಸ್ಮೆಲ್ ಬರೋದು, ಗ್ಯಾಸು, ಡಮ್ ಡಮಾಲ್ ಡುಮಿಲ್ ಅಂತೆಲ್ಲ ಬರ್ತಾ ಇರುತ್ತೆ. ಹೌದು ಅಲ್ವೋ ಹೇಳಿ, ತಣ್ಣಗಾಗ್ಬೇಕು ನಾವು. ಅಷ್ಟಮುಖಿ ರುದ್ರಾಕ್ಷಿ ಧಾರಣ, ಪೂಜಾ, ಸೇವಾ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಇನ್ನು ಧನುಸು ರಾಶಿ, ಅಗ್ನಿಶಿಖೆ ನೀವು. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಒಂದು ಗುರುವು ಒಂದು ಸೇನಾಪತಿ, ಬೆಂಕಿಯು ಒಬ್ಬರಲ್ಲೇ ಇರಬಾರದು. ಮೊದಲೇ ಗುರುವಿನ ಕೋಪ ಸಿಂಹದಂತ ಕೋಪ ಅಂತ ಹೇಳ್ತಾರೆ. ಸಿಂಹ ಕೋಪ, ಸಿಂಹ ಗರ್ಜನ, ಅದ್ರ ಜೊತೆನಲ್ಲಿ ಸಿಂಹದಂತ ಬಲಾನು ಬಂದು ಸೇರ್ಕೊಬಿಟ್ರೆ ಸಾಮಾನ್ಯವಾಗಿ ನೋಡಿ, ಈ ಭೃಗು ಮಹರ್ಷಿ ಹತ್ರ ಫಸ್ಟ್ ದ್ರೋಣರ ಹತ್ರ ಹೋಗಿ ಕರ್ಣ ಕೇಳ್ತಾನೆ ಬ್ರಹ್ಮಾಸ್ತ್ರ ಕಲಿಬೇಕು ಅಂತ. ಅಲ್ಲೊಂದು ನಿಯಮಗಳನ್ನ ಹೇಳ್ತಾರೆ. ನನ್ನ ಹತ್ರ ನನಗೊಂದು ನಿಯಮಗಳಿದೆಪ್ಪ, ಅಂಥವರಿಗೆ ಮಾತ್ರ ನಾನು ಬೋಧನೆ ಮಾಡಬಲ್ಲೆ. ಸುಮ್ಮನೆ ಅದೊಂದು ಲೋಕದಲ್ಲಿ ಬೇರೆ ಬೇರೆ ಏನೇನೋ ತಪ್ಪಾದಂತ, ಅಪಾರ್ಥವಾದಂತ ಒಂದು ಮಾತುಗಳು ಹೋಗಿದ್ರೆ ನೀನ್ ಸೂತ ಪುತ್ರ ನಿನಗೆ ಕಲ್ಸಲ್ಲ, ಅದೆಲ್ಲ ಇಲ್ಲ. ಕೆಲವು ಒಬ್ಬೊಬ್ರಿಗೊಂದೊಂದು ನಿಯಮಗಳಿರುತ್ತೆ. ಈ ವಿದ್ಯೆ ಯಾರು ಕೊಡಬೇಕು, ಎಂಥವ್ರು ಕೊಡಬೇಕು. ನನಗೆ ಜ್ಯೋತಿಷ್ಯ ಎಲ್ಲರೂ ಕಲಿಬೋದು, ಆದ್ರೆ ನಾನ್ ಕಲ್ತಿರೋದು ಇಂಥವ್ರಿಗೆ ಕಲಿಸ್ಬೇಕು ಅನ್ನೋದೊಂದು ಕೆಲವೊಂದು ನಿಯಮಗಳಿದೆ. ನನಗೂ ಹಾಗೆ ನನ್ನ ಗುರುಗಳು ಕಲಿಸಿದ್ದು, ನನಗೂ ಕೂಡ ಕೆಲವು ನಿಯಮಗಳಿದೆ. ಯಾರ್ಯಾರೋ ಬಂದಿದ ತಕ್ಷಣ ಹೇಳ್ಕೊಡೋ ಮಾತಿಲ್ಲ. ಆ ಆಳಕ್ಕೆ, ಆ ತದ್ಭಾವ, ಅದು ನಿಂತ್ಕೋತಾರ, ಈಜ್ತಾರ, ಅದರಲ್ಲಿ ತ್ಯಾಗಕ್ಕೆ ಸಿದ್ಧರಾಗ್ತಾರ. ಅದೊಂದು ತಪಸ್ಸು, ಧ್ಯಾನ. ಬರೀ ಕುಳಿತುಕೊಂಡ್ರೆ ಬರೀ ಪ್ಲಾನೆಟ್ಸೇ ಇರ್ಬೇಕು, ಬೇರೆ ಇನ್ನೇನು ಯೋಚನೆ ಮಾಡಬಾರ್ದು. ನೋಡಿ, ಜ್ಯೋತಿಷ್ಯ ಒಂದು ಹಂತಕ್ಕೆ ಬಂದ್ಮೇಲೆ ನಾವು ನಮಗೆ ಅಪ್ಲೈ ಮಾಡೋದು ಬಿಟ್ಬಿಡ್ತಾರೆ. ನಮ್ಮ ಮನೆಯವ್ರಿಗೂ ನೋಡಲ್ಲ, ನಮ್ಮ ಕುಟುಂಬದವ್ರಿಗೆ ನೋಡಲ್ಲ. ಇಟ್ಸ್ ಲೈಕ್ ಎ ಡಾಕ್ಟರ್ ಸೆಲ್ಫ್ ಆಗಿ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳೋದೆಲ್ಲ ಇಲ್ಲ. ನಮ್ಗೇನೋ ಹಲ್ಲು ನೋವು ಅಂತ ನಾನೇ ರಿಪೇರಿ ಮಾಡ್ಕೋತೀನಿ, ಚುಚ್ಕೋತೀನಿ, ಇರೋ ಹಲ್ಲುಗಳೆಲ್ಲ ಪುಡಿ ಪುಡಿ ಆಗುತ್ತೆ. ಅದಿಲ್ಲ. ಅಂತ ಶಿವನ ಹತ್ರ ವಿಷ್ಣು ಹೋಗ್ತಾರೆ, ವಿಷ್ಣು ಹತ್ರ ಶಿವಯ್ಯ ಬರ್ತಾರೆ, ಬ್ರಹ್ಮದೇವ ಬರ್ತಾರೆ. ಕೆಲವು ವಿಚಾರಕ್ಕೆ ಎಲ್ಲಾ ದೇವತೆಗಳು ಬ್ರಹ್ಮನ ಹತ್ರ ಹೋಗ್ತಾರೆ. ಇದು ಲೆಕ್ಕ. ಸೊ ಒಂದು ವೈದಿಕತೆಯ ಒಂದು ಎತ್ತರದ ಹಂತಕ್ಕೆ ನಾವು ಬಂದಾಗ ನಾವು ನಮ್ಮ ಮನೆಯವ್ರಿಗೆ ಹೇಳೋಗಿಲ್ಲ, ಏನೂ ಇಲ್ಲ, ಎಲ್ಲ ಭಗವಂತನ ಒಂದು ವಿಶೇಷವಾದ ಗುರುವನ್ನ ಪ್ರಾರ್ಥನೆ ಮಾಡ್ತಾರೆ. ನೀನಿದ್ದು ನಡೆಸು ಅಂತ. ಮೊನ್ನೆ ಕೂಡ ನನ್ನ ಧರ್ಮ ಪತ್ನಿ ಏನಕ್ಕೋ ಒಂದು ಪ್ರಶ್ನಾ ಜಾತಕ ಹಾಕ್ರಿ ನೋಡ್ಬೇಕು, ಏನೋ ಒಂದು ಯೋಚನೆ ಅಂತ ನಾ ಒಂದೇ ಮಾತಾಡ್ದೆ. ಅಪ್ಲೈ ಆಗಲ್ಲ ಪುಟ್ಟ. ಇದು ಯಾಕ್ರಿ ಹಿಂಗೆ ಹೇಳ್ತೀರ? ನಮಗ ಅಪ್ಲೈ ಆಗೋಲ್ಲ, ಬರೋಲ್ಲ, ಹೇಳೋಕ್ ಬಿಡಲ್ಲ, ಗೊತ್ತೂ ಆಗೋಲ್ಲ. ಗೊತ್ತಾಗೋ ಇದಕ್ಕಿದ್ದಿದ್ರೆ ಫಸ್ಟ್ ಮಾಡ್ತಾ ಇದ್ದೀನಿ, ನೀನು ನಾನು ಮದುವೆ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಕಟ್ಟಾಕೋತೀನಿ, ಇಷ್ಟೆಲ್ಲ ಜವಾಬ್ದಾರಿಗಳು ನೆತ್ತಿ ಮೇಲೆ ಬರುತ್ತೆ ಅನ್ನೋದಾಗಿದೆ. ಅಯ್ಯಯ್ಯೋ, ಬೇಡದ್ದು ಇದು. ಸುಮ್ನಿರು ಪುಟ್ಟ, ನೀನ್ ಏನನ್ನ ಮಾತಾಡ್ಬೇಡ. ನನಗ್ ಬರೋದೇ ಇಲ್ಲ. ಖಾಲಿ ಪೇಪರ್ ತರ ಕಾಣಿಸುತ್ತೆ ಅದು. ಬೇರೆಯವ್ರಿಗೇನೋ ಆ ಭಗವತಿ ನುಡಿಸ್ತಾಳೆ. ಓದಿದ್ದು, ತಿಳ್ಕೊಂಡಿದ್ದು, ರಿಸರ್ಚ್ ಮಾಡ್ಕೊಂಡಿದ್ದು, ಇನ್ನೊಂದು ಅನ್ನತಕ್ಕಂಥ ಒಂದು ಭಾವ. ಅಷ್ಟೇ. ಸೊ ಧನುಸು ರಾಶಿ ಹಾಗೆಯೇ ನೋಡಿ. ಆ ಕರ್ಣ ದ್ರೋಣಾಚಾರ್ಯರ ಹತ್ರ ಹೋದ್ರೆ ದ್ರೋಣರು ಹೇಳ್ತಾರೆ, ಶುದ್ಧ ಬ್ರಾಹ್ಮಣನಿಗೆ ಈ ವಿದ್ಯೆ, ಅದು ಶುದ್ಧ ಬ್ರಾಹ್ಮಣನಿಗೆ ಅಂದ್ರೆ ಈ ಒಂದು ಬ್ರಹ್ಮಾಸ್ತ್ರವನ್ನ ಕೆಟ್ಟದಕ್ಕೆ ಉಪಯೋಗಿಸಲ್ಲ, ತಿಳಿದಿಟ್ಕೊಂಡಿದ್ದೇನೆ.
ತಿಳಿದು ಇಟ್ಕೊಂಡಿದ್ದಾನೆ. ಅದನ್ನ ಎಲ್ಲಂದ್ರೆ ಎಲ್ಲಿ, ಯಾರ ಮೇಲಂದ್ರೆ ಎಲ್ಲ ಬಿಡೋ ಅಂತದ್ದಲ್ಲ. ಸೊ ಬ್ರಹ್ಮಾಸ್ತ್ರ ಆ ಶಕ್ತಿ ಅವನ ಹತ್ರ ಇದೆ ಅಂದ್ರೆ ಒಂದು ಎತ್ತರದ ಸ್ಥಾಯಿ. ಸೊ ಯಾರು ಹತ್ರಕ್ಕೆ ಬಂದು ಪ್ರಚೋದನೆಗೆ ಬರೋದಿಲ್ಲ ಅಂತ ಒಂದು ಶುದ್ಧ ವೈದಿಕ ಬ್ರಾಹ್ಮಣರಿಗೆ ತಿಳಿಸ್ತಾನೆ. ಇನ್ನು ಧರ್ಮ ಪರಿಪಾಲನೆ ಮಾಡತಕ್ಕಂಥ ರಾಜ ಸಮಾನ ಇಲ್ಲ ರಾಜನಿಗೆ ಬೋಧಿಸುತ್ತೇನೆ. ನಿನ್ನಲ್ಲಿ ಎರಡೂ ಇಲ್ಲಪ್ಪ ಅಂತ. ಯಾಕೆ ಅಂದ್ರೆ ಅವನ್ ರಾಜನಾಗಲಾರ, ಗೊತ್ತಿತ್ತು. ಕೊಟ್ರು ಬೇಡ ಅಂದ್ಬಿಟ್ನಲ್ಲ. ಕೃಷ್ಣರು ಹೇಳಿದ್ರು ನೀನು ಹೂ ಅನ್ನೋ ಅಂತ, ಕುಂತಿದೇವಿ ಕೂಡ ಹೂ ಅನ್ನೋ ಅಂತ. ಇಲ್ಲ, ಧರ್ಮ ರಾಜ್ಯ ಅಂತ ಹೇಳ್ತಾರೆ. ಯಾರು ದುರ್ಯೋಧನ? ಅವನ್ ಬರೀ ಅಧರ್ಮ ಅಲ್ಲ, ಅನ್ಯಾಯದ ಅಸತ್ಯದ ಪರಮಾವಧಿ ಅವನು. ಅಂತವನ್ ಜೊತೆಲಿ ಕೂತ್ಕೊಂಡಿರೋನಿಗೆ ಈ ವಿದ್ಯೆ ಕಲ್ಸಿದ್ರೆ ಅಪಾತ್ರರಿಗೆ ದಾನ, ಅಪಾತ್ರ ದಾನ, ಅಪಾತ್ರ ವಿದ್ಯಾದಾನ ಅಂತ ಕೂಡ ಹೇಳ್ತಾರೆ. ಇಂಥವನಿಗೆ ಹೋಗ್ಬಿಟ್ಟು ಕಲಿಸ್ಕೊಟ್ರೆ ಚೋರ್ ಗುರು ಚಂಡಾಳ ಶಿಷ್ಯ ಅಷ್ಟೇ. ಅದನ್ನ ಕೆಟ್ಟದಕ್ಕೆ ಬಳಸ್ಬಿಡ್ತಾನೆ. ಸರಿ, ಏನಕ್ಕಪ್ಪ ಬ್ರಹ್ಮಾಸ್ತ್ರ ಬೇಕು ಅಂತ ಕೂಡ ಕೇಳ್ತಾರೆ. ಅರ್ಜುನನ ಮೇಲೆ ಯುದ್ಧ ಮಾಡಲು ಅಂತ ಹೇಳ್ತಾರೆ. ಅವನು ಕೊತ 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 ಒಳಗಡೆ, ಯಾಕಂದ್ರೆ ಜನ್ಮ ಜನ್ಮಾಂತರದ ಒಂದು 1000 ಜನ್ಮದ ಒಂದು ಕಥೆಗಳಿದಾವೆ ಅಲ್ಲಿ, ಕರ್ಣನದ್ದು ಅರ್ಜುನನದ್ದು. ಇದರಲ್ಲೇ ಬಂದಿರೋದು ಅವನು. ಸೊ ಆ ಜನ್ಮ ಜನ್ಮಾಂತರದ ವಾಸನ, ದ್ವೇಷ ವಾಸನ, ಅರ್ಜುನನ ಮೇಲೆ ಯುದ್ಧ ಮಾಡಲು. ಬ್ರಹ್ಮಾಸ್ತ್ರ ಯುದ್ಧ ಮಾಡೋದಕ್ಕ? ಖಂಡಿತ ಅಲ್ಲ. ಕೆಲವೊಂದು ವಿದ್ಯೆ ಹಾಗೆ ಇಟ್ಕೋಬೇಕು, ಯುದ್ಧ ಮಾಡೋಕ್ಕಲ್ಲ. ನೋಡಿ, ನೀವು ಬೇಕಾದ್ರೆ ಗಮನಿಸಿ ನೋಡಿ, ಅರ್ಜುನ ಇಡೀ ಮಹಾಭಾರತದ 18 ದಿನದ ಯುದ್ಧವಾಗ್ಲಿ ಇಲ್ಲ ಎಂಥ ಯುದ್ಧವಾಗ್ಲಿ ದ್ರೋಣರಿಂದ ಉಪದೇಶ ಪಡೆದಿರ್ತಾರೆ. ಬ್ರಹ್ಮಾಸ್ತ್ರ ಉಪಯೋಗ ಮಾಡಲ್ಲ ಆತ. ಬ್ರಹ್ಮಾಸ್ತ್ರ ಬಿಟ್ಟಿದ್ರೆ ಬ್ರಹ್ಮಾಸ್ತ್ರವನ್ನ ನಿಷ್ಕ್ರಿಯಗೊಳಿಸಲು ತಾನು ಬ್ರಹ್ಮಾಸ್ತ್ರ ಬಿಡೋದೇ ವಿನಾ ಆಗಲೂ ಬಿಡಲ್ಲ. ಕೃಷ್ಣರು ಹೇಳ್ತಾರೆ, ಇನ್ನೊಂದು ಅಣುಬಾಂಬು ಸ್ಫೋಟ ಆದ ಹಾಗೆ ಶರಣಾಗತಿ ಅಷ್ಟೇ ಅನ್ನತಕ್ಕಂಥದ್ದು. ಇವನ್ ಕರ್ಣ ಅದನ್ನ ಹೇಳ್ತಾನೆ. ಸೊ ಯಾವುದಕ್ಕೆ ದುರುಪಯೋಗ, ಯಾವುದಕ್ಕೋಸ್ಕರ? ಅಧರ್ಮಕ್ಕೋಸ್ಕರ. ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡೋದೇ ಧರ್ಮಕ್ಕೋಸ್ಕರ. ಅತ್ಯಂತ ಮಿತಿಮೀರಿದ ಸಂದರ್ಭದಲ್ಲಿ ಅದನ್ನು ಎದುರಾಕುವಂತ ಮಾತೇ ಇಲ್ಲ. ಅದಕ್ಕೋಸ್ಕರ ಹೇಳ್ಕೊಡಲ್ಲ. ಈತ ಏನ್ ಮಾಡ್ತಾನೆ ಹೇಳಿ? ಪರಶುರಾಮನ ಹತ್ರ ಹೋಗ್ತಾನೆ. ಯಾರಪ್ಪ ನೀನು ಅಂದ್ರೆ ಭೃಗು ವಂಶಸ್ಥ ಅಂತ ಹೇಳ್ಬಿಡ್ತಾನೆ. ಬ್ರಾಹ್ಮಣ ಅಂತ, ಕಲ್ಸಲ್ಲ ಅಂತ. ಸುಳ್ಳಾಗೋಯ್ತಲ್ಲ, ಆ ವಿದ್ಯೆ ಸುಳ್ಳು ಹೇಳಿ ಕಲೀಲಿಕ್ಕೆ ಹೋಗಿದ್ದು ಅಂತ ಸುಟ್ಟಾಗ್ತು. ಅದಕ್ಕೆ ಅಲ್ಲೂ ಕೂಡ ಒಂದು ಮಾತಿದೆ, ನಾನು ಹೇಳ್ಕೊಟ್ಟಿದ್ದೆಲ್ಲ ಮರೆತೋಗ್ಲಿ. ಗುರುಗಳು ಗುರುಗಳೇ. ಅದುವೇ ಧನುರ್ಲಗ್ನ, ಧನುಸು ರಾಶಿ. ತಪ್ಪು ಅವನು ಮಾಡಿದ್ರು ಕೂಡ ತಪ್ಪಿಗೆ ಒಂದು ಶಿಕ್ಷೆ ಕೊಡ್ತಾರೆ. ಆದರೆ ನಿನ್ನ ಅಂತ್ಯಕಾಲ ಬಂದಾಗ ನಿನ್ನ ಎದುರಾಳಿ, ನಿನ್ನ ಸಮ, ಅವನ ಕೈ ಎದ್ದು ನಿಂತಿದೆ. ನಿನ್ನ ಅಂತ್ಯಕಾಲ, ನಿನ್ನ ಸಮನಾದ ಎದುರಾಳಿಯ ಜೊತೆ ಯುದ್ಧ ಮಾಡುವಾಗ ಹಾಗೂ ನಿನ್ನ ಅಂತ್ಯಕಾಲ ಸಮೀಪಿಸಿದೆ ಅಂದಾಗ ನಾನು ಕೊಟ್ಟ ಭಾರ್ಗವಾಸ್ತ್ರ, ಬ್ರಹ್ಮಾಸ್ತ್ರ ಇದೆಲ್ಲ ಮರೆತು ಹೋಗಲಿ ಅಂತ. ಪ್ರಯೋಜನ ಆಗದೆ ಇರ್ಲಿ ಅಂತ ಹೇಳಲ್ಲ, ಮಂತ್ರವೇ ಬರದೆ ಹೋಗ್ಲಿ ಅಂತ. ಬರೋಲ್ಲ. ಧನುರಾಶಿಯವರು ಅಂಥವರು. ಅದೇ ನಿಮ್ಮ ಸಮಸ್ಯೆ. ವಿಪರೀತ ಶಕ್ತಿ, ವಿಪರೀತ ಬಲ, ದ್ರೋಣಾಚಾರ್ಯ ಬಲ. ಲೋಕದಲ್ಲಿ ಅದು ನಿಂದನೆ. ಪರಶುರಾಮರು ಲೋಕದಲ್ಲಿ ನಿಂದನೆ. ಇವುಗಳಾಗ್ಬಿಡ್ತು. ಎದ್ದು ತಾಯಿಯನ್ನು ಕೂಡ ನೋಡ್ಲಿಲ್ಲ, ತಲೆ ಕತ್ತರಿಸ್ಬಿಟ್ರು ಅನ್ನತಕ್ಕಂಥ ಮಾತು. ಶಾಪಗ್ರಸ್ತರಾಗ್ಬಿಟ್ರು. ಬ್ರಹ್ಮ ಹತ್ಯಾ ದೋಷ ಆಗೋಯ್ತು, ಮಾತೃ ಹತ್ಯಾ ದೋಷ ಆಗೋಯ್ತು. ಕೆಲವು ಒಬ್ಬರೇ ನಿಂತು ಬಿಟ್ರು ಪರಶುರಾಮರು. ನೀವು ಹಾಗೆ ಒಬ್ಬರೇ ನಿಂತು ಬಿಡ್ತೀರ. ನಿಮ್ ತಾಕತ್ತನ್ನು ಸರಿಯಾಗಿ ಬಳಸ್ಕೊಳ್ಳಕ್ಕೆ ಸಿಸ್ಟಮ್ ಇರೋಲ್ಲ, ಶಕ್ತಿ ಇರೋಲ್ಲ. ಮನಸ್ಸಿಗೆ ಸರಿಯಾದಂತಹ ಒಬ್ಬ ಮಂತ್ರಿ, ಸೇವಕ, ಪಕ್ಕದಲ್ಲೊಂದು ಸಹಾಯವರ್ತಿ ನಿಂತು ಬಿಟ್ರೆ ನಿಮ್ಮ ಬಲ ಅಪರೂಪ. ಅದರಿಂದ ನೀವು ಧರಿಸಬೇಕಾಗಿರೋದು ನಿಮ್ಮ ಶಕ್ತಿ ಸದುಪಯೋಗ ಆಗ್ಲಿ, ಅದಾಗಿ ನಿಂತ್ಕೋಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಿದ್ದಾನೆ. ನೀವು ಧರಿಸಬೇಕಾದಂತ ಒಂದು ರುದ್ರಾಕ್ಷಿ ಬಂದು 9 ಮುಖದ ಸ್ಕಂದಮುಖಿ ಅಂತ ಹೇಳ್ತವೆ, ನರಸಿಂಹಮುಖಿ ಅಂತ ಕೂಡ ಹೇಳ್ತವೆ, ಅಂಗಾರಕ ಮುಖಿ ಅಂತ ಹೇಳ್ತವೆ.
ನವಮುಖಿ 9 ಮುಖಿ ರುದ್ರಾಕ್ಷಿ ಧಾರಣ, ಬ್ಯೂಟಿಫುಲ್ ಪವರ್ಸ್ ಎನ್ಲೈಟನ್ಸ್. ಅದನ್ನ ಧರಿಸಿ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ, ಫ್ಯಾಂಟಾಸ್ಟಿಕ್ ಆಗುತ್ತೆ.